ಇದು ಹಾಂ ಇದು ಇಡೀ ರಾಜ್ಯಕ್ಕೆ ಹೋಗ್ತೈತೆ ಒಂದು ನಿಮಿಷ ಇಲ್ಲಿ ಏನು ಮಾಡ್ಬೇಕು ಏನು ಮಾಡೋದು ಸರ್ ಇಡೀ ಜಿಲ್ಲಾ ಪೇಜ್ ಅಂತ ಲೈವಾ ಹಾಂ ರಾಜ್ಯ ಹೊಡೇರಿ ಓಕೆ ನೀವು ಲೈವ್ ಮಾಡ್ತೀವಿ ಇಲ್ಲ ನನ್ನ ಪೇಜಲ್ಲಿ ಮಾಡ್ತೀನಿ ಮಾಡ್ತೀವಿ ಲೈವ್ ಹಾಂ ಮಾಡ್ತೀವಿ ಲೈವ್ ಮಾಡಿ ಅಣ್ಣ ಇದು ಎಲ್ಲ ಇಡೀ ರಾಜ್ಯಕ್ಕೆ ಹೋಗ್ತೈತೆ ಎಲ್ಲರೂ ನಮ್ಮ ಏನು ಕರೆಕ್ಟಾಗಿ ಓಕೆ ಸ್ಟಾರ್ಟ್ ಮಾಡಿ ಸರ್ ಸ್ಟಾರ್ಟ್ ಮಾಡ್ತಾರೆ ಆಯ್ತು ಗ್ರಾಮದಲ್ಲಿ ಜಿಲ್ಲಾ ಗ್ರಾಮದಲ್ಲಿ 3 ಹಳ್ಳಿಗಳು ಬರ್ತವೆ. 3 ಹಳ್ಳಿಗಳು ಅಂದರೆ ಕುಡುಪಿಗೆ, ವೇಣಿಗಿರಾಪುರ, ಬಾಳೆಸಂತೆ, ಅರಿಗಂಬೆ, ಕೊಳಗಲ್ಲು, ಚಿಕ್ಕನಹಳ್ಳಿ, ಹಳೇಬಿ ಹಳ್ಳಿಗಳು ಬರ್ತವೆ. ವಿಸ್ತಾರ ಮಾಡೋದಕ್ಕೆ 1165 ದಿನ ಆಗಿದೆ. ಆದರೆ ಇವತ್ತಿನ ಸರ್ಕಾರ ಭರವಸೆಗಳನ್ನು ಕೊಡ್ತಾ ಇದೆ. ಆಗಲೇ ಅದನ್ನು ಇವರ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ. ಹಾಗಾಗಿ ನಾವು ಕಳೆದ ಸಾರಿ ಕೂಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂಡ ಇವರು ಮುಷ್ಕರವನ್ನು ಮಾಡ್ತಾ ಇದ್ರು. ಆ ಮುಷ್ಕರ ಸಮಯದಲ್ಲಿ ಕೂಡ ನಾವು ಕೇರಳ ಪಕ್ಷ ವಿದೇಶಿ ಘಟಕ ಮತ್ತು ಕೇರಳ ಪಕ್ಷ ಜಿಲ್ಲಾ ಘಟಕ ಕೂಡ ಇವರು ಬೆಂಬಲವನ್ನು ಸೂಚನೆ ಮಾಡಿದೆ. ನೀವು ಕೂಡ ಅವರಿಗೆ ಯಾವತ್ತೂ ಎಲ್ಲಿ ತನಕ ಹೋರಾಟ ಆಗ್ತದೋ ಅಲ್ಲಿ ತನಕ ನಮ್ಮ ಕೇರಳ ಪಕ್ಷ ಅವರಿಗೆ ಬೆಂಬಲ ಸೂಚನೆ ಮಾಡ್ತಿದೆ. ಇದು ಮಾತ್ರ ನಾವು ಆಶ್ವಾಸನೆ ಕೊಡ್ತೇವೆ. ಇದೇ ಸರ್ ಇದು ಆದ್ದರಿಂದ ಸರ್ಕಾರ ಬೇಗನೆ ರೈತರ ಪಕ್ಷಗಳ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕೇರಳ ಪಕ್ಷ ಒತ್ತಾಯ ಮಾಡುತ್ತದೆ. ಇವತ್ತಿನ ದಿನ ನೋಡ್ರಿ, ಯಾವುದೇ ಪಕ್ಷ ಯಾರು ಯಾವ ಪಕ್ಷಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, BJP ಪಕ್ಷಗಳು. ಆದರೆ ಆಮೇಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹೃದಯ ಹೃದ್ರೋಗ ಆಸ್ಪತ್ರೆ, ಜಯದೇವ್ ಆಸ್ಪತ್ರೆ ಮಾದರಿಯಲ್ಲಿ ಹೃದ್ರೋಗ ಆಸ್ಪತ್ರೆಯನ್ನು ಮಾಡಬೇಕಂತ ಒಂದು ಸಂಕಲ್ಪ ಮಾಡಿದ್ದೇವೆ ಕೇರಳ ಪಕ್ಷ. ಇಲ್ಲಿ ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಮತ್ತು ವಾತಾವರಣ ಎಲ್ಲ ಮಾಲಿನ್ಯಗಳು ತುಂಬಿಸುತ್ತಾ ಇದ್ದಾವೆ. ಯಾವ ಟೈಮಲ್ಲಿ ಯಾವ ರೋಗ ಬರ್ತಾವೋ ಗೊತ್ತಿಲ್ಲ. ಅದರಲ್ಲಿ ಮೊದಲನೇದಾಗಿ ಹೃದಯ ಕಾಯಿಲೆ ಬಂದರೆ ಈಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅದಕ್ಕೆ ಲಕ್ಷಾಂಗಟ್ಟಲೆ ದುಡ್ಡು ಬೇಕು. ಈ ಬಡ ಜನಗಳು, ಸಾರ್ವಜನಿಕರು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಆಗೋದಿಲ್ಲ. ಆದ್ದರಿಂದ ಸರ್ಕಾರ ಒಂದು ಆಸ್ಪತ್ರೆ ಇರಬೇಕಂತ ಉದ್ದೇಶದಿಂದ ಕೇರಳ ಪಕ್ಷ ಈ ತೀರ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ರೈತರು ನೀವು ಕೂಡ ನಮ್ಮ ಕೇರಳ ಪಕ್ಷಕ್ಕೆ ಬೆಂಬಲ ನೀಡಿ. ಆಮೇಲೆ ನಾವು ನಿಮ್ಮ ಪಕ್ಷಕ್ಕೆ ನಿಮ್ಮ ಬೇಡಿಕೆಗಳಿಗೆ ಬೆಂಬಲ ನೀಡುತ್ತೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ಟೈಮ್ನಲ್ಲಿ ನಾವು ಬೆಂಬಲ ನೀಡಿದ್ವಿ, ನಾವು ಬೆಂಬಲ ಕೊಡ್ತೀವಿ ಎಂದು ಆಶ್ವಾಸನೆ ನೀಡುತ್ತಾ ಎಲ್ಲರೂ ನಮಸ್ಕಾರವನ್ನು ತಿಳಿಸುತ್ತೇವೆ. ಧನ್ಯವಾದಗಳು. ರೈತರ ಪರವಾಗಿ ಒಂದೆರಡು ಮಾತುಗಳು ಕಟ್ಟಬಸಪ್ಪ ಅವರು ಮಾತಾಡಬೇಕು. ನಮಸ್ಕಾರ. ನಾವು ಕರ್ನಾಟಕ ರಾಷ್ಟ್ರ ಪಕ್ಷದ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ. ಈ ದಿನ ನಾವು ವಿಶೇಷವಾಗಿ ಮುಖ್ಯವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳಿಗೂ ಮತ್ತು ಉತ್ತರ ಕರ್ನಾಟಕದ ಭಾಗದ ಯಾವುದೇ ಜಿಲ್ಲೆಗಳಿಂದ ಆಗಿರ್ಬೋದು, ನಮ್ಮ ಬಳ್ಳಾರಿಯಲ್ಲಿ ಒಂದು ಉತ್ತಮವಾದ ಸುಸಜ್ಜಿತವಾದ ಒಂದು ಹೃದ್ರೋಗ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು. ಬೆಂಗಳೂರಲ್ಲಿ ಇರ್ತಕ್ಕಂಥ ಸಾಕಷ್ಟು ಆಸ್ಪತ್ರೆಗಳು ಬೆಂಗಳೂರಲ್ಲಿವೆ. ಅದೇ ರೀತಿ ಒಂದು ಆಸ್ಪತ್ರೆಯನ್ನು ಬಳ್ಳಾರಿಯಲ್ಲಿ ಒಂದು ಸರ್ಕಾರದ ವತಿಯಿಂದ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು. ಯಾಕಂದರೆ ಇಲ್ಲಿ ಮುಖ್ಯವಾಗಿ ನಮ್ಮ ಬಳ್ಳಾರಿಯಿಂದ ಸೌಲಭ್ಯ ಇಲ್ಲ. ಯಾವುದೇ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಒಂದು ಏಮ್ಸ್ ಹಾಸ್ಪಿಟಲ್ ಆಗಿರ್ಬೋದು, ಇನ್ನೊಂದು ಹಾಸ್ಪಿಟಲ್ ಆಗಿದೆ, ಹ್ಯೂಮನ್ ಸೆಂಟರ್ ಅಂತ ಆಸ್ಪತ್ರೆ ಇದೆ, ಅಲ್ಲಿ ಆಗಿರ್ಬೋದು, ಯಾವುದೇ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ಸಾಮಾನ್ಯ ರೋಗಿಗಳಿಗೆ ಒಂದು ವ್ಯವಸ್ಥೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂದಾಗ ಹೃದಯಾಘಾತದಿಂದ ಬಳತಕ್ಕಂಥ ಮುಖ್ಯವಾದ ಒಂದು ಹೃದಯ ರೋಗದಿಂದ ಬಳತಕ್ಕಂಥ ರೋಗಿಗಳಿಗೆ ಒಂದು ವ್ಯವಸ್ಥೆ ಸಿಗೋದಿಲ್ಲ. ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಇಲ್ಲಿಂದ ಬೆಂಗಳೂರು ಹೋಗಿ ಅಂತ ಬರ್ಕೊಡ್ತಾರೆ. ಸೊ ಈ ಒಂದು ವ್ಯವಸ್ಥೆಯಲ್ಲಿ ಬೆಂಗಳೂರು ಹೋಗಬೇಕಾದ್ರೆ ಆಂಬ್ಯುಲೆನ್ಸ್ಗಳಾಗ್ಬೋದು, ಯಾವುದೇ ಒಂದು ವಾಹನದಲ್ಲಿ ಹೋಗ್ತಿರ್ಬೇಕಾದ್ರೆ ಪ್ರಾಣಗಳು ಹೋಗೋ ಸಂಭವಗಳು ಇರ್ತವೆ. ಆದ್ದರಿಂದ ಸರ್ಕಾರದವರು ಭಾಳ ಗಮನ ತಗೊಂಡು ನಮ್ಮ ಬಳ್ಳಾರಿಗೆ ಒಂದು
ಸುಸಜ್ಜಿತವಾದ ಒಂದು ಹೃದ್ರೋಗ ಆಸ್ಪತ್ರೆ ನಿರ್ಮಾಣ ಮಾಡಬೇಕಂತೇಳಿ ಇದೇ ತಿಂಗಳ ಮಾರ್ಚ್ ತಿಂಗಳ 15ನೇ ತಾರೀಕು ಬಳ್ಳಾರಿ ಕೌಲ್ ಬಜಾರ್ನಲ್ಲಿ ಮುಖ್ಯ ರಸ್ತೆಯಲ್ಲಿ ಒಂದು ಸಮಾವೇಶವನ್ನು ಆರಂಭ ಮಾಡ್ತಾ ಇದ್ದೀವಿ. ಸಮಾವೇಶವನ್ನು ಇಟ್ಕೊಂಡಿದ್ದೀವಿ 15ನೇ ತಾರೀಕು ಮಾರ್ಚ್ 15ಕ್ಕೆ. ಆ ಸಮಾವೇಶಕ್ಕೆ ಎಲ್ಲ ಬಳ್ಳಾರಿ ಜಿಲ್ಲಾದ್ಯಂತದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು ಬರಬೇಕಂತೇಳಿ ನಾವು ಒಂದು ಜಾಗೃತಿ ಸಮಾವೇಶ ಮಾಡಲು ಹೊರಟಿದ್ದೇವೆ. ಈ ದಿನ ಚಾಲನೆಯನ್ನು ನೀಡಿದ್ದೇವೆ. ಈ ದಿನ ಮೊದಲನೇದಾಗಿ ನಮ್ಮ ಕುಡಿತಿನಿ ಪ್ರದೇಶಕ್ಕೆ ಬಂದು ಇಲ್ಲಿ ಕುಡಿತಿನಿಯಲ್ಲಿ ಬರ್ತಿರ್ಬೇಕಾದ್ರೆ ಇಲ್ಲಿ ಒಂದು ಭೂ ಸಂತ್ರಸ್ತರು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. 1165 ದಿವಸ ಆಗಿದೆ. ಸುಮಾರು 1165 ದಿವಸ ಅಂದರೆ ಹತ್ತತ್ರ 4 ವರ್ಷ ಆಯಿತು. ಈ 4 ವರ್ಷದಿಂದ ಇಲ್ಲಿ ಕೆಲವರೆಲ್ಲ ಗಣಿಗಾರಿಕೆ ಮಂಜು ಮಾಡ್ತಾರೆ, ಕೈಗಾರಿಕೆ ಮಾಡ್ತೀವಿ ಅಂತ ಹೇಳಿ ಸುಮಾರು 7 ಗ್ರಾಮಗಳ ಅತ್ಯಂತ 7 ಗ್ರಾಮಗಳಿಂದ ಭೂಮಿಯನ್ನು ಖರೀದಿ ಮಾಡಿಕೊಂಡು ಕಡಿಮೆ ರೇಟಲ್ಲಿ ಖರೀದಿ ಮಾಡಿಕೊಂಡು ಇವತ್ತಿಗೆ ಸುಮಾರು ವರ್ಷಗಳಾಯಿತು. ಸುಮಾರು ವರ್ಷಗಳಿಂದ ಅವರಿಗೆ ಒಂದು ಕೈಗಾರಿಕೆ ಇಲ್ಲ. ಅವ್ರು ಯಾಕೆ ಕೊಟ್ಟರು ಭೂಮಿಗಳನ್ನಂದರೆ, ನಾವು ಭೂಮಿ ಕೊಟ್ಟರೆ ಇಲ್ಲಿ ನಮ್ಮ ಮಕ್ಕಳಿಗೆ ಮುಂದಿನ ದಿನದಲ್ಲಿ ಒಂದು ಕೆಲಸಗಳು ಸಿಗ್ತವೆ, ಇಲ್ಲಿ ನಮ್ಮ ಮಕ್ಕಳು ಓದಿ ವಿದ್ಯಾಭ್ಯಾಸ ತಗೊಂಡ್ಮೇಲೆ ಇಲ್ಲಿ ನಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತೆ, ನಮಗೆ ಒಂದು ಯಾವುದೋ ಒಂದು ನಮ್ಮ ಒಂದು ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಬಳ್ಳಾರಿಗೆ ಒಂದು ಒಳ್ಳೆಯ ಕೈಗಾರಿಕೆ ಫ್ಯಾಕ್ಟ್ರಿಗಳು ಬೀಳ್ತವೆ ಇಲ್ಲ ಅಂತೇಳಿ ಅವರು ಒಂದು ಇದಕ್ಕೆ ಕೊಟ್ಟಿದ್ದಾರೆ ಭೂಮಿಗಳನ್ನು. ಸೊ ಇವರು ಸುಮಾರು ವರ್ಷಗಳಿಂದ ಭೂಮಿಗಳನ್ನು ತೆಗೆದುಕೊಂಡು ಯಾವುದೇ ರೀತಿಯಿಂದ ಒಂದು ಕೈಗಾರಿಕೆಯನ್ನು ಮಾಡಿಲ್ಲ. ಆದರೂ ಭೂಮಿ ಅದೇ ಥರ ಬೀಳು ಆಗಿಬಿಟ್ಟಿದೆ. ಸೊ ಈ ರೀತಿ ಭೂಮಿ ಬೀಳಿರೋದ್ರಿಂದ ನಮಗೆ ಯಾವುದೇ ಫಲ ಇಲ್ಲ, ನಮ್ಮ ಮಕ್ಕಳಿಗೆ ಕೆಲಸಗಳಿಲ್ಲ, ಮನೆಯಲ್ಲಿ ಕಷ್ಟಪಟ್ಟು ಜೀವನ ಮಾಡೋದು ಪರಿಸ್ಥಿತಿ ಇದ್ದಾವೆ. ಈ ರೀತಿ ಆಗೋದ್ರಿಂದ ನಾವು ಹೊಲಗಳನ್ನು ಕೊಡೋದು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡ್ರಿ ಅಂತಂದೇಳಿ ಸುಮಾರು 4 ವರ್ಷದಿಂದ ಇಲ್ಲಿ ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕುಡಿತಿ ಗ್ರಾಮದಲ್ಲಿ. ಆದ್ರೆ ಇವತ್ತಿಗೆ ಫಲ ಸಿಕ್ಕಿಲ್ಲ ಅಂದರೆ ಇದು ಎಂಥ ಸರ್ಕಾರಗಳಿರ್ಬೋದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಇನ್ನೊಬ್ಬರು ವಿರೋಧಿ ಪಕ್ಷದ ನಾಯಕರು ಬಿಜೆಪಿ ಆಗಿರ್ಬೋದು, ಯಾರೇ ಒಬ್ಬರು ಬಂದು ಇವರಿಗೆ ನ್ಯಾಯವನ್ನು ಕೊಡಿಸಿಲ್ಲ ಇವತ್ತಿನವರೆಗೆ. ಯಾಕೆ ಇವರು ಸರ್ಕಾರವನ್ನು ನಂಬಿ ಮತ್ತು ಮರು ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರಿಗೆ ಮತ್ತೆ ಗೆಲ್ಲಿಸಿ ಅವರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ 7 ಗ್ರಾಮದಿಂದ ಅವರನ್ನ ಗೆಲ್ಲಿಸಿ. ಆದರೂ ಇವತ್ತಿಗೆ ಅವರು ನ್ಯಾಯ ಕೊಡಿಸಿಲ್ಲ ಅಂದರೆ ಎಂಥ ಸರ್ಕಾರ ಆಗಿರ್ಬೋದು. ದಯಮಾಡಿ ಇಂಥ ಸರ್ಕಾರಗಳನ್ನು ನಂಬೋದಾಗೋದಿಲ್ಲ. ಈ ಹೋರಾಟದಿಂದ ಮುಂದಿನ ದಿನದಲ್ಲಿ ಎಲ್ಲ ಪಕ್ಷದವರು ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಈ ಹೋರಾಟಕ್ಕೆ ಕೈಮಿಲನ ಮಾಡಿ ಮುಂದಿನ ದಿನದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿ, ಗಂಭೀರವಾದ ಹೋರಾಟವನ್ನು ಮಾಡಿ ಅದನ್ನು ವಾಪಸ್ ಪಡೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಇದಕ್ಕೆ KRS ಪಕ್ಷ ಬಹಳ ಮುನ್ನಡೆಯಲ್ಲಿ ಬರ್ತದೆ ಅಂತೇಳಿ ಸಹಾಯ ಮಾಡೋದಕ್ಕೆ ಅಂತಂದೇಳಿ ಈ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾರೆ. ಚಾಲನೆ ಕೊಟ್ಟಿರೋದು ಇವತ್ತು ನಮ್ಮ ಹೋರಾಟ ಜಿಲ್ಲೆಗೆ ಒಂದು ಹೃದಯ ರೋಗ ಆಸ್ಪತ್ರೆ ಬೇಕು. ಆ ಆಸ್ಪತ್ರೆ ಈಗೆಲ್ಲ ಇವರೆಲ್ಲ ಗೌರ್ಮೆಂಟ್ಗಳು ಫ್ಯಾಕ್ಟ್ರಿಗಳು ಕೊಟ್ಟು ನಮಗೆ ಸುಶಕ್ತಿ ಮಾಲಿನ್ಯ, ಆಮೇಲೆ ವಾಯು ಮಾಲಿನ್ಯ, ಆಮೇಲೆ ಧೂಳು ಇವೆಲ್ಲ ಕೊಟ್ಟಾರಲ್ಲ, ಇವಕ್ಕೆಲ್ಲ ಒಂದು ಆಸ್ಪತ್ರೆ ಬೇಕು ಅಂತಂದು ನಮ್ಮ ಹೋರಾಟ. ಅದರ ಜೊತೆಗೆ ನಮ್ಮ ಇವರು ಸಂತ್ರಸ್ತರು ಏನಿದ್ದಾರೆ ಇವ್ರಿಗೂ ಒಂದು ನ್ಯಾಯಯುತವಾದ ಬೇಡಿಕೆಯನ್ನು ನಮ್ಮ ಸರ್ಕಾರ ಮಾಡಬೇಕು. ಮುಂದಿನ ದಿನದಲ್ಲಿ ಮಾಡಲಿಲ್ಲ ಅಂದರೆ ನಮ್ಮ KRS ಪಾರ್ಟಿ ವತಿಯಿಂದ ರೈತರಿಗೆ ನಾವು ಬೆಂಬಲ ಕೊಟ್ಟು ಉಗ್ರ ಹೋರಾಟವನ್ನು ಮುಂದಿನ ದಿನದಲ್ಲಿ ಮಾಡುತ್ತೇವೆ ಅಂತ ಈ ಒಂದು ಮುನ್ಸೂಚನೆಯನ್ನು ಕೊಟ್ಟು ಹೋಗೋದಕ್ಕೆ ನಾವು ಕೊಡ್ತೀನಿ ಪಟ್ಟಣದಲ್ಲಿ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಆದ ಅನ್ಯಾಯವನ್ನು ಭರಿಸಬೇಕು. ಯಾವುದೇ ಸರ್ಕಾರ ಬಂದು JCB ಸರ್ಕಾರ, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾವುದೇ ಸರ್ಕಾರ ಬಂದರೂ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೆನ್ನುವುದೇ ನಮ್ಮ KRS ಪಾರ್ಟಿಯ ಉದ್ದೇಶ. ಇದೆಲ್ಲ ಮಾಡಬೇಕಂತ ನಾವು ಎರಡು ಮಾತುಗಳನ್ನು ನಮಸ್ಕಾರ, ನಾನು ಬಳ್ಳಾರಿ ಜಿಲ್ಲೆಯ ಕಾರ್ಯದರ್ಶಿ ಜಾನ್ ಅಂತ. ನಾವು ನಂಬಿಕೊಂಡಿರೋದು ಉದ್ದೇಶ, ಬಳ್ಳಾರಿಯಲ್ಲಿ ಸಾಕಷ್ಟು ಬಾರಿ ಮುಂದೆ 4-5 ವರ್ಷ ಕೆಳಗೆ ಯಾರಿಗೋ ಒಂದು ಹಾರ್ಟ್ ಅಟ್ಯಾಕ್ ಬರ್ತಿತ್ತು. ಅದು ನೋಡೋಕ್ಕೆ ಕಷ್ಟ ಇತ್ತು, ಯಾರಿಗೋ ಒಬ್ಬರಿಗೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅಂದರೆ ಯಾರಿಗೂ ಗೊತ್ತಿದ್ದಿಲ್ಲ. ಈ ಮುಂದೆ 3-4 ವರ್ಷಗಳಿಂದ ಹಾರ್ಟ್ ಅಟ್ಯಾಕ್ ಪ್ರತಿಯೊಬ್ಬರಿಗೆ ಬರ್ತೈತೆ. ಬಡವ್ರ ಮನೆಯಲ್ಲಿ
ಶ್ರೀಮಂತರಿಗೆ ಸರ್ ಅಂತ ಹೋಗ್ತಾರ. ಇಲ್ಲಿ ಜಯದೇವ್ ಹಾಸ್ಪಿಟಲ್ ಯಾವ್ದೋ ಒಂದು ಹಾಸ್ಪಿಟಲ್ ಐತೆ ಅದು ಇಲ್ಲಿ ಬಳ್ಳಾರಾಗ ಪ್ರೈವೇಟ್ ಹಾಸ್ಪಿಟಲ್ನಾಗ ಅಂತವ್ರಿಗೆ ಚಿಕಿತ್ಸೆ ಮಾಡ್ತಾರ. ಲಕ್ಷಗಟ್ಟಲೆ 2 ಲಕ್ಷ 3 ಲಕ್ಷ ಹಾಕ್ತಾರ. ಬಡವರಿಗೆ ಎಲ್ಲಿ ಹೋಗ್ಬೇಕಂತ ಹೇಳಿ ನಾವು ನಮ್ಮ ಉದ್ದೇಶದಿಂದ ಈ ಬಡವರ ಪರವಾಗಿ ಧ್ವನಿ ಎತ್ತಿ ಬಡವರು ದೀನದಲಿತರ ಪರವಾಗಿ ಏನು ಈ ಕರ್ನಾಟಕದಲ್ಲಿ ಏನು ಅಮೆರಿಕ ಇಲ್ಲ, ಇದು ಸೌದಿ ಅರೇಬಿಯಾ ಇಲ್ಲ, ಇದು ಒಂದು ದೊಡ್ಡ ರಾಷ್ಟ್ರಗಳಲ್ಲ, ಯಾವುದು ಔಟ್ ಕಂಟ್ರಿ, ಇದು ಒಂದು ಭಾರತ ದೇಶ. ಇಲ್ಲಿ ಬದುಕಿರೋದೆಲ್ಲ ಬಡವರು ದೀನದಲಿತರು ಪರವಾಗಿ. ಆ ಪರವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಏನೈತೆ ಆ ಸಂವಿಧಾನ ಪ್ರಕಾರ ನಾವು ಅವರ ಸಿದ್ಧಾಂತಗಳನ್ನು ತಿಳಿಸಿ ಅವರ ಪ್ರಕಾರ ಕೆಲಸ ಮಾಡ್ತಿದ್ದೀವಿ. ಇವತ್ತೇನು ಹಾರ್ಟ್ ಹಾಸ್ಪಿಟಲ್ ಏನೋ ಬೆಂಗಳೂರಿಗೆ ಹೋಗ್ಬೇಕು, ರಾತ್ರಿ ಟ್ರೈನ್ ಹಂಪಿ ಟ್ರೈನ್ಗೆ ಇರ್ಬೇಕು, ಇಲ್ಲಾಂದ್ರೆ ಹರಿಪುರ ಟ್ರೈನ್ಗೆ ಇರ್ಬೇಕು, ಇಲ್ಲಾಂದ್ರೆ ಆದ ತಕ್ಷಣ ಅವ್ರು ಆಂಬುಲೆನ್ಸ್ ಅವ್ರು ಏನಂತಾರಂದ್ರೆ ಇಲ್ಲ ಇಲ್ಲಿ ಬೆಂಗಳೂರು ತಗೊಂಡೋಗ್ಬಿಡ್ರಿ, ಏನಾಗಂಗಿಲ್ಲ, ಟಕ್ ಅಂತ ಬಡವ್ರಿಗೆ ಎಲ್ಲಿ ಬರ್ತೈತೆ ಒಡವೆಗಳು ಇಡಬೇಕು, ಇಲ್ಲಾಂದ್ರೆ ಸಾಲ ಮಾಡಬೇಕು, ಇಲ್ಲಾಂದ್ರೆ ಯಾರನ್ನ ಹೋಗಿ ಕೈ ಕಾಲು ಇಡಬೇಕು, ಅಪ್ಪ ಏನನ್ನ ಕೊಡಪ್ಪ ಹಿಂಗೆ ಆಗೈತೆ ಅಂತ. ಇವು ಬಡವರಿಗೆ ಇದು ಆದಷ್ಟು ಬೇಗ ಆ ಮನೆಯಲ್ಲಿ ಒಬ್ಬನೇ ದುಡಿಯೋನು ಇರ್ತಾನ, ಆ ಮನೆಯಲ್ಲಿ ಆತ ಇಲ್ಲಾಂದ್ರೆ ಆ ಮನೆ ಕತ್ತಲಾಗಿರ್ತೈತೆ. ಅಂತ ಪರಿಸ್ಥಿತಿ ಇದ್ದಾಗ ನಮ್ಮ ಬಳ್ಳಾರಿಯಲ್ಲಿ ಇಡೀ ದೇಶಕ್ಕೆ ಪ್ರಸಿದ್ಧವಾದ ಬಳ್ಳಾರಿ, ಈ ಬಳ್ಳಾರಿಯಲ್ಲಿ 1999ರಲ್ಲಿ ಒಬ್ಬ ಮೇಡಮ್ ಗೆದ್ದು ಹೋದ್ರು. ಆದ್ರೂ ಅವ್ರಿಗೆ ನಾವು ಮತ ಕೊಟ್ಟು ಅವರಿಗೆ ಸಾಕಷ್ಟು ಬೆಂಬಲ ಕೊಟ್ಟು ಇಲ್ಲಿಂದ ಅವರಿಗೆ ಯಾವುದು ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ. ಮತ್ತೊಬ್ಬ ಸರ್ಕಾರಕ್ಕೂ ಕೇಂದ್ರ ಸರ್ಕಾರನ ಕಳಿಸಿದ್ವಿ. 50-78 ವರ್ಷಗಳಿಂದ ನಾವು ಪ್ರತಿ JCB ನಾಯಕರನ್ನು ಮತಗಳು ಹಾಕಿ ಗೆಲ್ಲಿಸಿ ಪ್ರತಿಯೊಬ್ಬರನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಕಳಿಸ್ತಿದ್ದೀವಿ. ನಮಗೆ ಏನು ಕೊಡ್ತಿದ್ದಾರೆ ಅವರು? ಸಾವು ನೋವುಗಳನ್ನು ಕೊಡ್ತಿದ್ದಾರೆ ಅಷ್ಟೇ. ನಮಗೆ ಏನು ಕೇಳೋದಿಲ್ಲ, ಹೇಳೋದಿಲ್ಲ. ನಾವು ಬಡವರು ಹಾವಿಗೆ ಹೆಂಗೆ ಹಲ್ಲುಗಳನ್ನು ತೆಗೆದು ಇರ್ತಾರೆ ಹಂಗೆ ಸುಮ್ಮನೆ ಇರಬೇಕು, ಚುನಾವಣೆ ಬಂದಾಗ ಮಾತ್ರ ಮತ ಹಾಕ್ಬೇಕು ಬರಬೇಕು ಅಂತ ಪರಿಸ್ಥಿತಿ ನಮ್ದು ಇತ್ತು. ಏನಪ್ಪ ಇವತ್ತು ನಾನು ಎಲ್ಲ ಪಕ್ಷದಲ್ಲಿ ಕೆಲಸ ಮಾಡಿದೆ, ಆದರೆ KRS ಪಕ್ಷ ರವಿಕೃಷ್ಣ ರೆಡ್ಡಿ ವಿಡಿಯೋ ನೋಡಿದೆ. ಈ ರವಿಕೃಷ್ಣ ಯಾರಪ್ಪ ಅಂತ ನೋಡಿದೆ. ಈತ ಜನರ ಪರವಾಗಿ ಬಡವರ ಪರವಾಗಿ ಹೋರಾಡ್ತಿದ್ದಾನ. ನಮ್ಮ ಹಕ್ಕು ನಮ್ಮ ಕೇಳಬೇಕು, ನಮ್ಮ ಹಕ್ಕು ಕೇಳಿಲ್ಲ ಅಂದ್ರೆ ಹೆಂಗಂತ ಹೇಳಿ ವಿಡಿಯೋಗಳಲ್ಲಿ ನೋಡಿದಾಗ ಸಾಕಷ್ಟು ವಿಡಿಯೋಗಳು ಹರಿದಾಡ್ತಿದ್ವು. ಈ ರವಿಕೃಷ್ಣ ಯಾರಂತ ಹೇಳಿ ನಾನು ಹುಡುಕಿ ನನ್ನ ಬಳ್ಳಾರಿಯಲ್ಲಿ ಒಬ್ಬ ನಾಯಕ ಸಿಕ್ಕಿದ, ಶ್ರೀನಿವಾಸ್ ರೆಡ್ಡಿ ಅಂತ, ನಮ್ಮ ಜಿಲ್ಲಾ ಅಧ್ಯಕ್ಷರು. ಅವಾಗ ಆತ ಸಮ್ಮುಖದಲ್ಲಿ ನಾನು ಸೇರಿ 1.5 ವರ್ಷ ಆಯ್ತು. ನಮ್ಮ ಕಟ್ಟಪ್ಪಸಪ್ಪ ಗ್ರಾಮೀಣ ಉಸ್ತುವಾರಿ ಇದ್ರು, ಇಲ್ಲಿ ಕಟ್ಟಪ್ಪಸಪ್ಪ ಇಲ್ಲಿದ್ರ, ಕಟ್ಟಪ್ಪಸಪ್ಪ ಗ್ರಾಮೀಣ ಉಸ್ತುವಾರಿ, ಇವರನ್ನ ನಾನು ಇವ್ರ ಜೊತೆಗೆ ಸೇರಿ ಹಾಗೂ ನಮ್ಮ SC ಜಿಲ್ಲಾ ಅಧ್ಯಕ್ಷರು ಇವರೆಲ್ಲ ಒಂದು ಮನೆಯಲ್ಲಿ ಇದ್ದಾರ. ಆದ್ರೆ ಮಾತಾಡಕ್ಕೆ ತುಂಬಾ ಜನ ಇದ್ದಾರೆ, ಇಲ್ಲಿ ಇದರೆಲ್ಲ ಮಾತಾಡ್ತಾರ. ಆದ್ರೆ ಯಾರಿಗೆ ಇವು ಅವಕಾಶ ಕೊಟ್ಟಿಲ್ಲ. ಯಾವುದೋ JCB ನಾಯಕರು. ನಾವು ಹೋಗ್ತಿದೀವಿ, ಏನಪ್ಪ ಜೆಂಡ ಇಟ್ಕೊಂತಿದ್ದೀವಿ, ಕೊಡ್ತಿದ್ರು ಜೈ 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 ಅಂತ ಕೊಡ್ತಿದ್ರು, ಮನೆಗೆ ಹೋಗಿ ಕುಂದಿದ್ದೀವಿ. ಏನಪ್ಪ ಬಂದ್ಯಾ ಜೆಂಡ ಹಿಡ್ಕೊಂಡು ಹೋದೆ ಅಂತ ಪರಿಸ್ಥಿತಿ ನಮ್ದಿತ್ತು. ಆದ್ರೆ ಒಂದ್ ದಿವಸ KRS ಪಕ್ಷ ರವಿಕೃಷ್ಣ ರೆಡ್ಡಿ ಸಿದ್ಧಾಂತ ನಮಗೆ ಒಂದು ರೀತಿಯ ಸ್ಥಾನಮಾನ, ಈ ಕರ್ನಾಟಕದಲ್ಲಿ ನಿಮ್ದೇ ಆದಂತ ಹಕ್ಕು, ನಮ್ಮ ತೆರಿಗೆ ಹಣದಿಂದ ಏನೇನು ಬರ್ತೈತೆ ಅದನ್ನ ಕೇಳಕ್ಕೂ ಈ ಸಾಮಾನ್ಯ ಜನರಿಗೆ ಐತೆ. ನೀವು ಮತ ಮಾಡ್ತೀನ ಅಂತಂದ್ರೆ ಅದು ಸಾಮಾನ್ಯ ಜನರಿಗೆ ಕೇಳುವಂತ ಹಕ್ಕು ನಿಮ್ಗೆ ಐತೆ ಅಂತ ಹೇಳಿ ಪ್ರತಿಯೊಂದು ಮನೆಗೆ ಹೇಳ್ತಿದೀವಿ. ಸಾಕಷ್ಟು ಜನ ವಿದ್ಯಾವಂತರ ಇಲ್ಲದ ಪರವಾಗಿ ಸ್ವಲ್ಪ ಜನ ವಿದ್ಯಾವಂತರಿಗೆ ಗೊತ್ತಿರ್ತೈತೆ, ಆದ್ರೆ ಯಾರು ಅವ್ರ ಮನೆಗೆ ಅಂಕಿತವಾಗಿರ್ತಾರ ಯಾರು ಹೇಳಕ್ ಹೋಗಲ್ಲ. ಈ ಸಮಾಜದಲ್ಲಿ KRS ಪಕ್ಷ ಹಂಗೇನಿಲ್ಲ. ಇವಾಗ ಒಬ್ಬ ದಾಸರಿ ವೆಂಕಟೇಶ್ವರು ಹೊರಗೆ ಬಂದಾನ ಅಂದ್ರೆ ಈತನ ಏನಪ್ಪ ಈತ ಎಷ್ಟು ಕೋಪದಿಂದ ಮಾತಾಡ್ತಾನೆ. ಯಾಕೆ ಮಾತಾಡ್ತಂದ್ರೆ ಈ ಸಮಾಜದಲ್ಲಿ ಆಗುವಂತ ಅನ್ಯಾಯಗಳನ್ನು ತಡೆಗಟ್ಟಲು ಯಾರಿಗೆ, ರೈತರಿಗೆ ಆಗ್ಲಿ, ಅದು ಏನು ದೇಶ ಕಾಯುವಂತ ಆರ್ಮಿಗೆ ಆಗ್ಲಿ, ಪ್ರತಿಯೊಬ್ಬರಿಗೆ ಅನ್ಯಾಯ ನಡೀತಿರುವಂತದ್ದು ಯಾರು ಸುಮ್ಮನೆ ಇರ್ಬೋದು. ಆದ್ರೆ KRS ಪಾರ್ಟಿ ಸುಮ್ಮನೆ ಇರಂಗಿಲ್ಲ ಅಂತ ಹೇಳಿ ಈ ಮಾತಿನಲ್ಲಿ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ. ಆದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ 10 ಜನ ಇದ್ರೆ, ಆದ್ರೆ ಇಡೀ ಕರ್ನಾಟಕದಲ್ಲಿ 60,000 ಸೈನಿಕರು ಹೊಂದಿದ್ದೀವಿ. ಆದ್ರೆ ಪ್ರತಿಯೊಬ್ಬ ಮನೆಯಲ್ಲಿ ಕೆಲಸ ಸಮಯ ಬಿಟ್ಟು ಈ ಪಕ್ಷಕ್ಕಾಗಿ ಸ್ವಲ್ಪ ಸಮಯನ ಕೊಟ್ಟು ನಾವು ಹೋರಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಏನು ತಪ್ಪು ಮಾಡಿದ್ರಿ ಆ ತಪ್ಪು ಮಾಡಕ್ ಹೋಗ್ಬೇಡಿ. KRS ಪಟ್ಟೆಗೆ ನೀವು ಬೆಂಬಲಿಸಿ ಮತ ಹಾಕಿ. ಮುಂದಿನ ದಿನಗಳಲ್ಲಿ ನಾವು ಗೆದ್ದ ಮೇಲೆ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ಕಾಲರಾಗಿ ಹಿಡಿದು ನೀವು ಕೇಳುವಂತ ಹಕ್ಕು ನಿಮಗಿದೆ. ಅದು ನಮ್ಮ ರವಿಕೃಷ್ಣ ರೆಡ್ಡಿ ಖುದ್ದಾಗಿ ಹೇಳಿದ್ದಾರೆ. ಇಂಥ ಒಂದು ಸ್ಥಿತಿ ಈ ಪಟ್ಟಣದಲ್ಲಿ ನಾವು ಪ್ರತಿಯೊಂದು ಮಾಡ್ತಿರೋದು. ಯಾರ ನಮ್ಮ ಪಕ್ಷ ನಡೀತಿದೆ ಅಂದ್ರೆ ನಿಮ್ಮ ದೇಣಿಗೆನಿಂದ 5 ರೂಪಾಯಿ 10 ರೂಪಾಯಿ 100 ರೂಪಾಯಿ 100 ರೂಪಾಯಿ 1000 ರೂಪಾಯಿ ಅಂತ ದೇಣಿಗೆನಿಂದ ನಡೀತಿದೆ. ನಾವು ಯಾರವರಿಗೆ ಕೆಲಸ ಮಾಡೋಕ್ಕೆ ಅವರಿಂದ ಇವರಿಂದ ತಿರುಗೋದಿಲ್ಲ. ಏನು ಸಂವಿಧಾನ ಡಾಕ್ಟರ್ BR ಸಂವಿಧಾನ ಏನೈತೆ ಅದ್ರ ಪರವಾಗಿ ತಿರುವಂತದ್ದು. ಇಲ್ಲಿ ರೈತ SC ಉಪಾಧ್ಯಕ್ಷರು ಬಂದಿದ್ದಾರೆ ಶ್ರೀನಿವಾಸ್ ಅಂತ, ರೈತರಾಗಿದ್ದಾರೆ. ಅವ್ರು ರೈತರ ಪರವಾಗಿ ಎಷ್ಟೋ ಕಷ್ಟಗಳು ಪಟ್ಟಾರೆ.
ಆದ್ರೆ ಆ ರೈತರ ಪರವಾಗಿ ಇವತ್ತು ಬಂದಿದ್ದಾರೆ ಅಂದ್ರೆ ಅವರು ಹೃದಯದಲ್ಲಿ ನೋವುಗಳನ್ನ ಇಟ್ಕೊಂಡು ಬಂದಿದ್ದಾರೆ ಈ ಪಕ್ಷದಲ್ಲಿ. ಹಾಗೆ ಮುಸ್ತಫಾ ಸರ್ ಅವರು ಅಧ್ಯಕ್ಷ ಆಗಿದ್ರು, ಅಲ್ಪಸಂಖ್ಯಾತರ ಅಧ್ಯಕ್ಷ, ಮುಸ್ಲಿಂ, ಇವತ್ತು ರೋಜಾ ಇದ್ದಾರ. ಆದ್ರೂ ಬಂದಿದ್ದಾರ ಪಕ್ಷಕ್ಕಾಗಿ. ಯಾಕೆ ಬಂದಿದ್ದಾರೆ ಅಂದ್ರೆ ಆ ರೋಜಾನ ಇರ್ಲಿ, ದೇವ್ರ ಹೇಳಿಂದ ಹೇಳಿದ್ದಾರೆ, ಒಳ್ಳೆ ಕಾರ್ಯ ಮಾಡು, ನೀನು ಒಳ್ಳೆ ಕಾರ್ಯ ಮಾಡಿದ್ರೆ ನಿನ್ನ ದೇವರಲ್ಲಿ ಇದು ಮಾಡ್ತಾನೆ ಅಂತ ಹೇಳಿ ಆತ ಬಂದಿದ್ದಾನ. ಇಲ್ಲಿ ತಿಪ್ಪಸ್ವಾಮಿ ಅಂತ ಅವರು ಸಾಕಷ್ಟು ಅವರೇ ಇದರಲ್ಲೇ ಕಷ್ಟಗಳಿದಾವ ಅಂತವರೆಲ್ಲ ಒಗ್ಗಟ್ಟಾಗಿ ಸಂತೋಷ್ ರಾಜ್ಯ ಉಪಾಧ್ಯಕ್ಷ ಅವರು ಅವರಿಗೆ ಕೋಟಿಗಟ್ಟಲೆ ಇದ್ರು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿ ಈ KRS ಪಕ್ಷವನ್ನು ಮುನ್ನಡೆಸುವಂತ ಅಲ್ಲಿ ಅಮೆರಿಕನಾಗ ವಿದ್ಯಾಭ್ಯಾಸ ಮಾಡಿ ಇಂಜಿನಿಯರಿಂಗ್ ಮಾಡಿ ರವಿಕೃಷ್ಣ ರೆಡ್ಡಿ ಅವರ ಜೀವನ ಚರಿತ್ರೆ ನೋಡಿದ್ರೆ ನೀವು ಏನ್ ಹೇಳ್ತೀರೋ ಅವ್ರಿಗೆ ಹೇಗಪ್ಪ ಇದು ಬೇಕಿತ್ತು, ಇದು ಏನಪ್ಪ ಈ ಸಮಾಜ ಸೇವೆ ಬೇಕಿತ್ತು ಅಂತಾನ. ಆದ್ರೆ ಅದೆಲ್ಲ ಬಿಟ್ಟು ನನ್ನ ಮಣ್ಣಿನ ಋಣವನ್ನು ತೀರಿಸಬೇಕಂತೇಳಿ ಈ ಕರ್ನಾಟಕ ಮಣ್ಣಾಗ ಬಂದು ಈ ಕರ್ನಾಟಕ ಮಣ್ಣಿಗಾಗಿ ಹೋರಾಡ್ತಿದ್ದಾನ ರವಿಕೃಷ್ಣ ರೆಡ್ಡಿ ಅವರು. ಅಂತ ಒಬ್ಬ ರವಿಕೃಷ್ಣ ರೆಡ್ಡಿಗೆ ಬೆಂಬಲಾಗಿ ನಾವೆಲ್ಲ ನಿಂದಿರ್ಬೇಕು. ಈ ದಿನ ಆ ಪಕ್ಷಕ್ಕೆ ಸೇರ್ಬೇಕು. KRS ಪಕ್ಷ ಅಂದ್ರೆ ಏನು? ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಎಲ್ಲ ಇದ್ದು ನಮ್ಮನ್ನ ಚುನಾವಣೆ ಬಂದಾಗ ಮಾತ್ರ ಮನೆ ಹತ್ರ ಬಂದು ಅಕ್ಕ ಅಣ್ಣ ನಮಸ್ಕಾರ ಅಂತ ಹೇಳಿ ನಮ್ಮ ಮತಗಳು ತಗೊಂಡು ಆಮೇಲೆ 5 ವರ್ಷ ಆದ್ಮೇಲೆ ಮತ್ತೆ ಬಂದು ಕಾಣ್ತಾರಲ್ಲ ಅವರಲ್ಲ. ನಾವು ರವಿಕೃಷ್ಣ ರೆಡ್ಡಿಯ ಕಾರ್ಯಕರ್ತರು. ಪ್ರತಿದಿನ ನೀವು ಗೆಲ್ಸಿದ್ರು ಗೆದ್ದಿಲ್ಲಾದ್ರೂ ಅಧಿಕಾರಕ್ಕೆ ಬಂದಿಲ್ಲ ಅಂದ್ರೂ ನಿಮ್ಮ ಪರವಾಗಿ ನಿಮ್ಮ ಹಿಂದೆ ಇದ್ದು ನಾವು ಹೋರಾಡ್ತಾ ನಿಮ್ಮ ಕೆಲಸಗಳನ್ನ ಮಾಡ್ತಾನೆ ಇಡ್ತೀವಿ ಅಂತ. ಇದು ಒಂದು ನಾವು ಪ್ರತಿದಿನ ಕೆಲಸ ಹೋಗ್ತಿದೀವಿ, ನಾವೇನು ಕೆಲಸ ಹೋಗ್ತಾ ಇರ್ತಲ್ಲ. ನಮ್ಮ ಸಮಯ ಸಿಕ್ಕಾಗ ಮಾತ್ರ ಈ ಒಂದು